ಇನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಫಿಕ್ಸ್. ಜೆಡಿಎಸ್ ಮೀಟಿಂಗ್ ನಲ್ಲಿ ಮೈತ್ರಿ ತೀರ್ಮಾನ ಆಗಿದೆ. ಸದ್ಯ ಬೆಂಗಳೂರಲ್ಲಿ ಜಿಬಿಎ ಎಲೆಕ್ಷನ್ಗೆ ಹೊಸ ವೇಗ ಸಿಕ್ಕಿದೆ. ಮತ್ತೊಂದು ಕಡೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಮೀಟಿಂಗ್ ನಲ್ಲಿ ತೀರ್ಮಾನ ಆಗಿದೆ. ಮುಂಬೈ ಪಾಲಿಕೆ ಫಲಿತಾಂಶವೇ ನಮಗೆ ಪ್ರೇರಣೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಯಶಸ್ವಿ ಆಗ್ತಾ ಇದೆ, ಒಗ್ಗಟ್ಟಿದೆ. ಯಾರೂ ಕೂಡ ಗೊಂದಲದ ಹೇಳಿಕೆಯನ್ನ ಕೊಡಬೇಡಿ. ಒಂದು ವೇಳೆ ಸಮಸ್ಯೆಗಳಿದ್ರೆ ನೇರವಾಗಿ ವರಿಷ್ಠರ ಗಮನಕ್ಕೆ ತನ್ನಿ. ಮೀಟಿಂಗ್ ಅಲ್ಲಿ ಆಗಿರುವಂತ ಚರ್ಚೆಗಳಿದು. 5 ಪಾಲಿಕೆಗಳ ಅಧ್ಯಕ್ಷರ ನೇಮಕ ಇವತ್ತೇ ಅಂತಿಮ ಆಗತ್ತೆ. ಬಿಜೆಪಿ ನಮ್ಮ ನಡುವೆ ಯಾವುದೇ ಒಡಕೇನಾದರೂ ಮೂಡಿದ್ರೆ ಅದು ಒಂದು ರೀತಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಮೈತ್ರಿಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಂದೇಶವನ್ನು ರವಾನಿಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗ ನೋಡಿ, ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಅದರ ಜೊತೆಗೆ ಆದರೂ ಕೆಳ ಹಂತದಲ್ಲಿ ಕಾರ್ಯಕರ್ತರಿಗೆ ಒಂದಷ್ಟು ಗೊಂದಲಗಳಿದೆ. ಆ ಥರದ್ದು ಏನಾದರೂ ಸಮಸ್ಯೆಗಳು ನಿಮಗಿತ್ತು ಅಂತ ಅಂದರೆ ಅದನ್ನು ವರಿಷ್ಠರ ಗಮನಕ್ಕೆ ತರುವಂಥ ಕೆಲಸ ಮಾಡಿ. ಅದನ್ನು ಬಿಟ್ಟು ಒಡಕೇನಾದರೂ ಉಂಟಾದರೆ ಬಿಜೆಪಿ ಮತ್ತು ಜೆಡಿಎಸ್ನ ನಡುವೆ ಅದು ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ. ಹಾಗಾಗಿ ಮೈತ್ರಿಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಅಲ್ಲಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗೋದು ಫಿಕ್ಸ್. ನಮ್ಮ ಬಾರಿಗೆ ಬಿಜೆಪಿ ಶಿವಸೇನಾ ಪಕ್ಷಗಳಿಂದ ಎನ್ಡಿಎ ಪಾರ್ಟ್ನರ್ಸ್ಗಳೇನಿದ್ದಾರೆ ಸಂಪೂರ್ಣವಾದಂತಹ ಬಹುಮತ ಬರುತ್ತೆ ಅಂತಕ್ಕಂಥ ಎಕ್ಸಿಟ್ ಪೋಲ್ ನಿನ್ನೆ ದಿನ ನೀವೇ ಪ್ರಚಾರ ಮಾಡಿದಿರಿ. ಅದರ ರೀತಿಯಲ್ಲೇ ಇವತ್ತು ಮುಂಬೈನಲ್ಲಿ ಪ್ರಥಮ ಬಾರಿಗೆ ಬಿಜೆಪಿಯ ನೇತೃತ್ವದಲ್ಲಿ ಮುಂಬೈನ ಕಾರ್ಪೊರೇಷನ್ ಅಧಿಕಾರಕ್ಕೆ ಪಡಿತಕ್ಕಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ, ಗೌರವ ಪ್ರಧಾನಮಂತ್ರಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಜಿಬಿಎ ಮತ್ತೆ ಸ್ಥಳೀಯ ಸಂಸ್ಥೆ ಎರಡು ನಿಮ್ ಮುಂದೆ ಇದೆ. ಮುಂಬೈಯಲ್ಲಿ ಆ ರೀತಿ ರಿಸಲ್ಟ್ ಬಂದಿದೆ. ನೀವೇನಾದ್ರೂ ಈಗ ಒಟ್ಟಾಗಿ ಹೋಗುವಂತ ಪ್ಲಾನ್ ಏನಾದ್ರು ಆಗತ್ತೆ? ನಿಮಿಷ, ನಮ್ಮಲ್ಲಿ ಮುಕ್ತವಾದಂತ ತೀರ್ಮಾನ ಇಟ್ಟುಕೊಂಡಿದ್ದೇವೆ. ನಮ್ಮಿಂದ ಯಾವುದೇ ರೀತಿಯಲ್ಲಿ ಮೈತ್ರಿಯ ವಿಷಯದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಐತಿ. ಮಹಾರಾಷ್ಟ್ರ ರಿಸಲ್ಟ್ ಪಂಚರಾಜ್ಯ ಚುನಾವಣೆ ಇದೆ, ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ದಿಕ್ಸೂಚಿನ ಹೇಗೆ ಅಂತ? ಮಹಾರಾಷ್ಟ್ರ ಚುನಾವಣೆನೇ ಬೇರೆ, ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ ಇದೆ. ನಮ್ಮ ಬಾರಿಗೆ ಬಿಜೆಪಿ ಶಿವಸೇನಾ ಪಕ್ಷಗಳಿಂದ ಎನ್ಡಿಎ ಪಾರ್ಟ್ನರ್ಸ್ಗಳೇನಿದ್ದಾರೆ ಸಂಪೂರ್ಣವಾದಂತಹ ಬಹುಮತ ಬರುತ್ತೆ ಅಂತಕ್ಕಂಥ ಎಕ್ಸಿಟ್ ಪೋಲ್ ನಿನ್ನೆ ದಿನ ನೀವೇ ಪ್ರಚಾರ ಮಾಡಿದಿರಿ. ಅದರ ರೀತಿಯಲ್ಲೇ ಇವತ್ತು ಮುಂಬೈನಲ್ಲಿ ಪ್ರಥಮ ಬಾರಿಗೆ ಬಿಜೆಪಿಯ ನೇತೃತ್ವದಲ್ಲಿ